ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಪಬ್ಲಿಕ್ ಸರ್ವೆಂಟ್ಗೆ ಸಂಬಂಧಿಸಿದಂತೆ BNS ಸೆಕ್ಷನ್ 175 ಸಬ್ ಕ್ಲಾಸ್ 4 ಅನ್ವಯಿಸುವ ವಿಧಾನಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಏನು ಹೇಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾರ್ವಜನಿಕ ಸೇವಕರು ತಮ್ಮ ಅಧಿಕೃತ ಕರ್ತವ್ಯ ನಿರ್ವಹಣೆಯ ವೇಳೆ ಅಪರಾಧ ಎಸಗಿದ್ದಾರೆ ಎಂಬ ಆರೋಪಗಳು ಬಂದಾಗ ತನಿಖೆಗೆ ಆದೇಶಿಸುವ ಮೊದಲು ಮ್ಯಾಜಿಸ್ಟ್ರೇಟ್ಗಳು ಯಾವ ವಿಧಾನವನ್ನು ಅನುಸರಿಸಬೇಕು ಎಂಬುದರ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ಮಾರ್ಗಸೂಚಿಗಳನ್ನು ನೀಡಿದೆ. ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ ಮತ್ತು ಮನಮೋಹನ್ ಅವರನ್ನೊಳಗೊಂಡ ಪೀಠವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂದರೆ BNSS ಸೆಕ್ಷನ್ 175 ಸಬ್ ಕ್ಲಾಸ್ 4 ವ್ಯಾಪ್ತಿ ಮತ್ತು ಸ್ವರೂಪವನ್ನು ವಿವರಿಸುತ್ತಾ ಈ ವಿಧಿಯು ಕಡ್ಡಾಯವಲ್ಲ, ಆದರೆ ವಿವೇಚನಾ ಸ್ವರೂಪದ್ದಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಪ್ರಕರಣದ ಪರಿಸ್ಥಿತಿಯನ್ನು ಅವಲಂಬಿಸಿ ಕೆಲ ಸಂದರ್ಭಗಳಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಉನ್ನತ ಅಧಿಕಾರಿಯಿಂದ ವರದಿ ಕೋರದೆ ಬೇರೆ ಆಯ್ಕೆ ಇರುವುದಿಲ್ಲ ಎಂದು ಕೋರ್ಟ್ ಎಚ್ಚರಿಸಿದೆ. ಸಾರ್ವಜನಿಕ ಸೇವಕನ ವಿರುದ್ಧ ಅಧಿಕೃತ ಕರ್ತವ್ಯದ ವೇಳೆ ಅಪರಾಧ ನಡೆದಿದೆ ಎಂಬ ದೂರು ಬಂದಾಗ ಮ್ಯಾಜಿಸ್ಟ್ರೇಟ್ಗಳು 3 ಮಾರ್ಗಗಳನ್ನು ಅನುಸರಿಸಬಹುದು. ಅಪರಾಧ ನಡೆದಿದೆ ಎಂದು ಪ್ರಾಥಮಿಕವಾಗಿ ತೋರುತ್ತಿದ್ದರೆ ಉನ್ನತ ಅಧಿಕಾರಿಯಿಂದ ವರದಿಯನ್ನು ಕೋರಬೇಕು ಮತ್ತು ಆರೋಪಿ ಅಂದರೆ ಸಾರ್ವಜನಿಕ ಸೇವಕನಿಂದ ವಿವರಣೆಯನ್ನು ಪಡೆದುಕೊಳ್ಳಬೇಕು. ಅಪರಾಧ ನಡೆದಿದೆಯೇ ಎಂಬ ಬಗ್ಗೆ ಸಂಶಯವಿದ್ದರೆ ಎಚ್ಚರಿಕೆಯ ಕ್ರಮವಾಗಿ ಸೆಕ್ಷನ್ 175 ಸಬ್ ಕ್ಲಾಸ್ 4 ಅನ್ವಯಿಸಬಹುದು. ಅಪರಾಧ ಮತ್ತು ಅಧಿಕೃತ ಕರ್ತವ್ಯಕ್ಕೆ ಯಾವುದೇ ಸಂಬಂಧವಿಲ್ಲವೆಂದು ಸ್ಪಷ್ಟವಾಗಿದ್ದರೆ ಸಾಮಾನ್ಯ ಪ್ರಕ್ರಿಯೆಯಂತೆ ಸೆಕ್ಷನ್ 175 ಸಬ್ ಕ್ಲಾಸ್ 3 ಅಡಿಯಲ್ಲಿ ಮುಂದುವರಿಯಬಹುದು. ಉನ್ನತ ಅಧಿಕಾರಿಯ ವರದಿ ಬಾರದೇ ಇದ್ದರೆ ಏನು ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಉನ್ನತ ಅಧಿಕಾರಿಯಿಂದ ವರದಿ ಕೋರಿದ್ರೂ ಕೂಡ ಸಮಂಜಸ ಸಮಯದೊಳಗೆ ವರದಿಯನ್ನು ಸಲ್ಲಿಸದಿದ್ದರೆ ಮ್ಯಾಜಿಸ್ಟ್ರೇಟ್ ಅನಿರ್ದಿಷ್ಟವಾಗಿ ಕಾಯಬೇಕಾಗಿಲ್ಲ ಎಂದು ಕೋರ್ಟ್ ಹೇಳಿದೆ. ಅಂತಹ ಸಂದರ್ಭಗಳಲ್ಲಿ ದಾಖಲೆಗಳಲ್ಲಿರುವ ಆರೋಪಿ ಸಾರ್ವಜನಿಕ ಸೇವಕನ ಹೇಳಿಕೆಯನ್ನು ಪರಿಗಣಿಸಿ ಸೆಕ್ಷನ್ 175 ಸಬ್ ಕ್ಲಾಸ್ 3 ಅಡಿಯಲ್ಲಿ ಮುಂದುವರಿಯಬಹುದು. ಈ ತೀರ್ಪಿನ ಮತ್ತೊಂದು ಪ್ರಮುಖ ಅಂಶವೆಂದರೆ ಸಾರ್ವಜನಿಕ ಸೇವಕನ ವಿರುದ್ಧ ಸಲ್ಲಿಸುವ ದೂರುಗಳಿಗೆ ಅಫಿಡವಿಟ್ ಕಡ್ಡಾಯವಾಗಿರುತ್ತೆ. ಸೆಕ್ಷನ್ 175 ಸಬ್ ಕ್ಲಾಸ್ 4ರಲ್ಲಿ ದೂರು ಎಂಬ ಪದ ಮಾತ್ರ ಬಳಕೆಯಾಗಿದ್ದರೂ ಅದನ್ನು ಸೆಕ್ಷನ್ 175 ಸಬ್ ಕ್ಲಾಸ್ 3 ಜೊತೆಗೆ ಸಮನ್ವಯಗೊಳಿಸಿ ಓದಬೇಕು ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಖಾಸಗಿ ವ್ಯಕ್ತಿಗಳ ವಿರುದ್ಧದ ದೂರುಗಳಿಗೆ ಅಫಿಡವಿಟ್ ಕಡ್ಡಾಯವಾಗಿರುವಾಗ ಸಾರ್ವಜನಿಕ ಸೇವಕರಿಗೆ ವಿನಾಯಿತಿ ನೀಡೋದು ತಾರ್ಕಿಕವಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಈ ಪ್ರಕರಣವು ಕೇರಳದಲ್ಲಿ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಿಳೆಯೊಬ್ಬರು ಪೊಲೀಸ್ ಅಧಿಕಾರಿಗಳು ತನಿಖೆಯ ವೇಳೆ ತನ್ನ ಮೇಲೆ 3 ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿದ ಹಿನ್ನೆಲೆಯಲ್ಲಿದೆ. ಪೊಲೀಸರು ಆರೋಪಗಳನ್ನು ಸುಳ್ಳು ಎಂದು ವರದಿ ನೀಡಿದ ನಂತರ ಮಹಿಳೆ JMFCಯನ್ನು ಸಂಪರ್ಕಿಸಿದರು. ಮ್ಯಾಜಿಸ್ಟ್ರೇಟ್ ಸೆಕ್ಷನ್ 175 ಸಬ್ ಕ್ಲಾಸ್ 4 ಅನ್ವಯ ಉನ್ನತ ಅಧಿಕಾರಿಯಿಂದ ವರದಿ ಕೋರಿದ್ದನ್ನು ಪ್ರಶ್ನಿಸಿ ಮಹಿಳೆ ಹೈಕೋರ್ಟ್ ಮೊರೆ ಹೋಗಿದ್ದರು. ಏಕಸದಸ್ಯ ನ್ಯಾಯಾಧೀಶರು FIR ಅನ್ನು ದಾಖಲಿಸಲು ಆದೇಶಿಸಿದ್ರು. ವಿಭಾಗೀಯ ಪೀಠ ಆ ಆದೇಶವನ್ನು ರದ್ದುಗೊಳಿಸಿತು. ಇದರಿಂದಾಗಿ ವಿಷಯ ಸುಪ್ರೀಂ ಕೋರ್ಟ್ಗೆ ಬಂದಿತ್ತು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ವಿಭಾಗೀಯ ಪೀಠದ ತೀರ್ಪನ್ನು ಸಮರ್ಥಿಸಿಕೊಂಡು ಮ್ಯಾಜಿಸ್ಟ್ರೇಟ್ ಉನ್ನತ ಅಧಿಕಾರಿಯ ವರದಿ ಕೋರಿದ ಕ್ರಮ ಸರಿ ಇದೆ ಎಂದು ಘೋಷಿಸಿದೆ. ಜೊತೆಗೆ ಲೈಂಗಿಕ ದೌರ್ಜನ್ಯವು ಅಧಿಕೃತ ಕರ್ತವ್ಯದ ಭಾಗವೇ ಅಥವಾ ಅಲ್ಲವೇ ಎಂಬುದನ್ನು ನಿರ್ಧರಿಸುವುದು ವಾಸ್ತವಾಧಾರಿತ ಪ್ರಶ್ನೆಯಾಗಿದ್ದು ಅದನ್ನು ಮ್ಯಾಜಿಸ್ಟ್ರೇಟ್ಗಳೇ ನಿರ್ಧರಿಸಬೇಕು ಎಂದು ಸ್ಪಷ್ಟಪಡಿಸಿದೆ. ಅದರಂತೆ ಪ್ರಕರಣವನ್ನು ಮತ್ತೆ JMFC ಕೋರ್ಟ್ಗೆ ಹಿಂತಿರುಗಿಸಿ ಮೊದಲು ಸರಿಯಾದ ಅಫಿಡವಿಟ್ ಇದೆ ಎಂಬುದನ್ನು ಪರಿಶೀಲಿಸಿ ನಂತರ ಸೆಕ್ಷನ್ 175 ಸಬ್ ಕ್ಲಾಸ್ 3 ಮತ್ತು 175 ಸಬ್ ಕ್ಲಾಸ್ 4 ಪ್ರಕಾರ ವಿಚಾರಣೆ ಮುಂದುವರಿಸಲು ನಿರ್ದೇಶನವನ್ನು ನೀಡಲಾಗಿದೆ. ಈ ಸುಪ್ರೀಂ ಕೋರ್ಟ್ನ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.